ಸರ್ ತೋರ್ಸಲ್ಲಿ ಈಗ ಹೋಗ್ತಾ ಇದ್ದೀವಿ. ಓ ಇಲ್ಲ ನೋಡಿ, ಇವಾಗ ಅಂದಿ ಹೋದಂಗೆ ಆಯ್ತು ನೋಡೋದು. ಈಗ ನೋಡ್ಬಾ ತೋರ್ಸು, ನಿಧಾನ ಬಾ ನೋಡಿ ತೋರ್ಸು. ಇವಾಗ ಅಂದಿ ಹೆಸರನ್ನೆಲ್ಲ ಇದು ಮಾಡಿ ಇವಾಗ ಜಸ್ಟ್ ಹೋಗಿ ನೋಡಿ. ಅಂದಿ ಪ್ಲಸ್ ಮರಿ, ಸಣ್ಣ ಕಾಲೆಲ್ಲ ಅದ್ರ ಮರಿ, ಓಕೆನಾ? ದೊಡ್ಡದೆಲ್ಲ ಅಂದಿ ತಾಯಿ ನೀರಿ. ಹೌದಾ? ಬಾಲ ಉಂಟಾ? ಬಾಲ ಕಾಡಂದಿ ಮತ್ತೆ ಊರಂದೆಲ್ಲ ಇಲ್ಲೇ ವ್ಯೂ ಇರ್ತದೆ. ಕಾಲ ಆಯ್ತು ನೋಡಿ ನೋಡಿ, ನೀರೆಲ್ಲ ಆಗ್ತದೆ. ದಾರಿ ಎಂತ ಆಯ್ತು ಒಳ್ಳೆ ವ್ಯೂ ಇರ್ತದೆ. ನಾವು ಹೋಗೋದು ಅದೇ ಪಾಯಿಂಟ್, ಕರೆಕ್ಟಾ? ಆ ಪಾಯಿಂಟಿಗೆ ನಾವು ಹೋಗೋದು ಇವಾಗ. ಆ ಪಾಯಿಂಟಿಗೆ ಹೋಗಿ ತುತ್ತಕ್ಕೆ ಹೋಗಿ ಆ ವ್ಯೂನೆಲ್ಲ ತೋರಿಸ್ತೀವಿ. ನೀರು ಒಳ್ಳೆದವ ನೋಡಿ ಫ್ರೆಂಡ್ಸ್, ಇಂಥ ಒಳ್ಳೆ ವ್ಯೂ ಇದೆ. ಸ್ವರ್ಗ ನೀನು ಕೆಲವೇ ಕ್ಷಣದಲ್ಲಿ ಸ್ವರ್ಗ ತೋರಿಸ್ತೀನಿ. ಏನಪ್ಪ ಇಲ್ಲಿ ಫ್ರೆಂಡ್ಸ್, ದೊಡ್ಡ ಕಾಡಿನಲ್ಲಿ ಈಗ ಇಬ್ಬರೇ ಇರೋದು. ನಾವು ಮತ್ತೆ ನಮ್ಮ ಕ್ಯಾಮ್ರಾಮನ್ ಇಬ್ಬರೇ ಇರೋದು. ಯಾವುದಾದ್ರು ಕಾಡು ಪ್ರಾಣಿ ಬಂದು ಏನಾದರೂ ಮಾಡಿದ್ರೆ ನಮ್ಮ ಜೀವಕ್ಕೆ ಬೆಲೆನೇ ಇಲ್ಲ. ಈಗ ಇಲ್ಲೇ ಅಂದಿ ಹೋಗ್ಯಾವ, ಇದೇ ದಾರಿಗೆ ನಾವು ಹೋಗ್ತೀವಿ. ಓಕೆ, ಹೆಜ್ಜೆ ಗುರುತು ತೋರಿಸಿ. ಹೌದಾ? ಕಷ್ಟ ಬಿಡ್ಬೇಕು ನಾವು ಈಗ ವೀಡಿಯೋ ಮಾಡೋದು. ಕುಕಿಂಗ್ ವೀಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ. ನೋಡಿರ್ತಾರೆ ಟ್ರಕ್ಕಿಂಗ್ ವಿಡಿಯೋಗಳಲ್ಲಿ ಎಲ್ಲರೂ ಸೋಲ್ ಇಟ್ಕೊಂಡು ಶೂ ಹಾಕ್ಕೊಂಡು ಒಂದು ಹಿಂಗೆ ಮಾಡ್ತಿರ್ತಾರೆ. ನಮ್ಮದೆಲ್ಲ ಏನಿಲ್ಲ, ಬರ್ತಾ ಇರೋದೇ ನುಗ್ತಾ ಇರೋದು. ರೈಟ್ ಸೈಡ್ ಹೋಗಿ ತೋರ್ಸಮ್ಮ ಇಲ್ವಾ? ಎಲ್ಲ ಏನೋ ಜಾರಿ ಬಿಟ್ಟರೆ ಸೀದಾ ಕೆಳಗೆ ನಮಗೆ ಗೊತ್ತೆ ನೋಡಪ್ಪ. ಸಾಮಾನ್ಯ ನೋಡಿ, ಈಗ ಹುಲ್ಲು ಗಿಳ್ಳು ಎಲ್ಲ ತೋರಿಸಿ. ಟ್ರೈನ್ ಪಾಸ್ ಆಗ್ತಾ ಇದೆ. ಗೂಡ್ಸ್ ಟ್ರೈನ್, ಪ್ಯಾಸೆಂಜರ್ ಟ್ರೈನ್ ಅಲ್ಲ, ಗೂಡ್ಸ್ ಟ್ರೈನ್. ವ್ಯೂ ಸ್ವರ್ಗನೇ ಅನ್ಬೋದು. ಕಾಂತಾರದ್ರಾಗ ಏನು ಮೆಸೇಜ್ ಕೊಟ್ಟಾರಲ್ಲ ಅದು ನಿಜಾನೇ. ಕಾಡನ್ನ ಉಳಿಸ್ಬೇಕು, ಕಾಡು ಪ್ರಾಣಿನ ಉಳಿಸ್ಬೇಕು.
ಯಾಕಂದರೆ ನೋಡಿ ಶಾಂತವಾಗಿದ್ದರೆ ಇಲ್ಲಿ ಬಂದು ಅದೆಂಥ ಅವ್ರಿಗೆ ಟೆನ್ಷನ್ ಇರಲಿ ಎಲ್ಲವೇ ಕ್ಷಣಗಳಿಗೆ ವ್ಯೂ ನೋಡಿಬಿಟ್ರೆ ಮುಗಿತಾ ಟೆನ್ಷನ್ ಎಲ್ಲ ಮಾಯ ಆಗಿ ಬರೀ ಖುಷಿ ತುಂಬಿದೆ. ನೋಡಿ ವ್ಯೂ ನೋಡಿ ಹಿಂಗಿದೆ ಸನ್ಸೆಟ್ ನೋಡಿ. ಆ ಸೌಂಡ್ ಕೇಳ್ಬೋದು ನೀವು. ಗೂಡ್ಸ್ ಟ್ರೈನ್ ಹೋಗ್ತಾ ಇದೆ, ಪಾಸ್ ಆಗ್ತಾ ಇದೆ, ಕಾಣುತ್ತಾ? ಆದರೆ ಆ ಟ್ರೈನ್ ಇಲ್ಲ, ನೆಕ್ಸ್ಟ್ ಟ್ರೈನ್ ಹೋಗ್ತಾ ಇದೆ. ಜೂಮ್ ಮಾಡಿ ತೋರಿಸ್ತೀನಿ ನೋಡಲಿ, ಪ್ರೇಕ್ಷಕರು ನೋಡಲಿ. ಆ ಟ್ರೈನ್ ಕಾಣ್ತಾ ಇದೆ, ಜೂಮ್ ಮಾಡಿ ಆದಷ್ಟು ತೋರಿಸು. ಕಾಣುತ್ತಾ ವಿಡಿಯೋಲ್ಲಿ? ಅಲ್ಲೇ ಅದೇನೋ ಒಂದು ಸಣ್ಣದು ಇದು ದೊಡ್ಡ ಕೆರೆ ಇದೆ, ಇದು ಚಿಕ್ಕದು ಒಂಥರ ನೀರು ಸ್ಟೋರ್ ಆಗಿರೋದು. ಅದು ಮುಂದೆ ಅಲ್ಲಿ ಹೋಗ್ತಾ ಇದೆ, ಟ್ರೈನ್ ಹೋಗ್ತಾ ಇದೆ. ಇದು ನಮ್ಮ ಮೈನಿಂಗ್ ಏರಿಯಾ ಆಗತ್ತ, ಮೈನಿಂಗ್ ಎಲ್ಲ ಮೈನಿಂಗ್ ಮೆಟೀರಿಯಲ್ ಎಲ್ಲ ಹೋಗೋ ಟ್ರೈನ್ ಅಂತ ತಗೊಂಡೋಗೋ ಟ್ರೈನ್. ನೆಕ್ಸ್ಟು ಅಲ್ಲೇ ಹೋಗೋದು ನಾವು. ನೆಕ್ಸ್ಟ್ ಟ್ರಕ್ಕಿಂಗ್ ಏನು ಮಾಡ್ತೀವಲ್ಲ ಆ ಪಾಯಿಂಟಿಗೆ ಹೋಗಿ ತೋರಿಸ್ತೀವಿ. ಸೊ ಅದಕ್ಕೆ ಅಲ್ಲಿಂದ ವ್ಯೂ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಏನು ಅನ್ನಿಸ್ತೋ ಇದ್ರ ಬಗ್ಗೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿದ್ರೆ ನಮಗೆ ಕೂಡ ನೆಕ್ಸ್ಟ್ ಟೈಮ್ ಹೆಂಗೆ ವಿಡಿಯೋ ಮಾಡಬೇಕು, ಹೆಂಗೆ ಮಾಡಬಾರ್ದು ಅದೆಲ್ಲ ಗೊತ್ತಾಗುತ್ತೆ. ಸೊ ಅದಕ್ಕೆ ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಯಾವುದೋ ಕಾಡು ಪ್ರಾಣಿ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅದೆಲ್ಲ ಪಿಕ್ಚರ್ ನೋಡ್ತಿದ್ರೆ ಕಾಡು ಪ್ರಾಣಿ ಮಾಡಿ ಹೋಗಿದೆ. ಇಲ್ಲಿ ವ್ಯೂ ತೋರ್ಸಪ್ಪ, ಸನ್ಸೆಟ್ ತೋರಿಸು ನಮ್ಮ ಫ್ರೆಂಡ್ಸಿಗೆಲ್ಲ ನೋಡಲಿ. ನೋಡಿ ಫ್ರೆಂಡ್ಸ್, ನೋಡಿ ನೋಡಿ ಆ ಸೌಂಡ್ ಕೇಳ್ಕೊಂತಿದ್ರೆ ಎಷ್ಟು ಇಂಪು ಇದೆ ಇಲ್ಲಿ ಕಾಡಲ್ಲಿ. ಅದಕ್ಕೆ ಇರ್ಬೇಕು ಕಾಡಲ್ಲಿ. ಅಲ್ಲಿ ಯಾವುದೋ ಒಂದು ಬೇಟೆ ಆಡೋ ಪ್ರಾಣಿ ಬಂದಿರಬೇಕು, ಅದಕ್ಕೆ ಅದು ಆ ಗ್ರೂಪಿಗೆಲ್ಲ ಅದು ಸಂದೇಶ ಕೊಡೋದು. ವ್ಯೂ ನೋಡಿ ಫೀಲ್ ಆಗಿ. ಸರೌಂಡಿಂಗ್ ಫೀಲ್ ಆಗಿ ಎಲ್ಲಿ ನೋಡಿದ್ರು ಸುಮ್ಮನೆ ನಿಮಗೆ ಹಚ್ಚ ಹಸಿರು ಕಾಣ್ತಾ ಇದೆ. ನೋಡಿ ಫ್ರೆಂಡ್ಸ್, ಸುಮ್ಮನೆ ಚಿಲ್ ಆಗ್ಬೇಕಂದ್ರೆ ಕೂಡ ಇಲ್ಲಿಗೆ ಬರ್ಬೋದು. ಆರಾಮ್ ಬಂದು ಒಂದು 4-5 ಜನ ಬಂದು ಈ ವ್ಯೂವಿಗೆ ಚಿಲ್ಲಾಗಿ ಹೋಗ್ಬೋದು. ಲೊಕೇಶನ್ ಬೇಕಂದ್ರೆ ಕಮೆಂಟ್ ಮಾಡಿ ಕೇಳಿ. ನೆಕ್ಸ್ಟ್ ನಾವು ಟ್ರಕ್ಕಿಂಗ್ ಮಾಡ್ಬೇಕು ಅನ್ಕೊಂಡಿರೋದು ಅದೇ ಗುಡ್ಡ ನೋಡಿ ಫ್ರೆಂಡ್ಸ್. ಆ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ, ಕಾಣುತ್ತೆ ಅನ್ಕೊಂತೀವಿ. ಆ ಪಾಯಿಂಟಿಗೆ ಹೋಗ್ತಾ ಇರೋದು. ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು ಏನಿಲ್ಲ ಅಂದ್ರೆ ಕೂಡ 1, 2, 3 ನಮ್ಮ ಊರಿಂದ ಒಂದು ಗುಡ್ಡ ಏರಿ ಇಳಿದು ಗುಡ್ಡ ಹತ್ತಿರ ಆ ಪಾಯಿಂಟಿಗೆ ಹೋಗ್ತೀವಿ. ಸೊ ಜಾಯ್ನ್ ಆಗ್ಬೋದು ನಮ್ಮ ಜೊತೆ. ಇದಂತೂ ನೆಕ್ಸ್ಟ್ ಮಾತ್ರ ಹೇಳ್ತೀನಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ. ಹೇಳೋಕ್ಕಾಗಲ್ಲ, ಕಾಡು ಪ್ರಾಣಿ ಸಿಕ್ಕರೆ ಸಿಗ್ಬೋದು. ಇದು ತೋರಿಸಿದ್ರು ನೋಡಿ, ತೋರ್ಸಪ್ಪ ಎಲ್ಲ ಬಂದಿಲ್ಲ ನೋಡಿ. ನಾವೇನಿಲ್ಲ ಅಂದರೆ ಕೂಡ ಸುಮಾರು ಈಗ ಒಂದು ನನಗನ್ಸೋ ಮಟ್ಟಿಗೆ 500 ಅಡಿ ಮೇಲೆ ಇದ್ದೀವಿ ನಾವು. ಇದೀವಾ? ನಮ್ಮ ಕ್ಯಾಮ್ರಾಮನ್ ಕೂಡ ಹೇಳ್ತಿದ್ದಾರೆ, ಇದ್ದೀವಿ 500 ಅಡಿ ಮೇಲೆ ಇದ್ದೀವಿ. ನೆಕ್ಸ್ಟ್ ಹೋಗೋದು ಏನಿಲ್ಲ ಅಂದರೆ ಕೂಡ ಒಂದು ನನಗನ್ಸೋ ಮಟ್ಟಿಗೆ ಒಂದು 200 ಮೀಟ್ರ್ ಮೇಲೇ. ಎಂತ 200 ಮೀಟ್ರ್ ಅಂದರೆ ಅದು ಹತ್ತಿರೋದು ಸುಮ್ಮನೆ ಕಷ್ಟ, ಸಾಮಾನ್ಯ ಕಷ್ಟ ಅಲ್ಲ. ನೀವು ವಿಡಿಯೋದಲ್ಲಿ ನೋಡೋಷ್ಟು ಈಸಿ ಅಲ್ಲ. ಅಲ್ಲಿ ಯಾರು ಹೋಗೋದಾ? ಇವಾಗ ನಾವೇನು ಟ್ರಕ್ಕಿಂಗ್ ಹೋಗ್ತಾ ಇದೀವಲ್ಲ, ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ ನೋಡಿ ಹೆಂಗೆ ಹೋಗ್ತೀವಿ, ಹೆಂಗಿಲ್ಲ ಅಂಬೋದು ನೋಡ್ಕೊಳ್ಳಿ. ನೋಡಿ ಈ ಗುಡ್ಡ ಅಲ್ಲಿ ತೋರ್ಸು ನೋಡಿ. ಫಸ್ಟು ಆ ಗುಡ್ಡ ಹತ್ಬೇಕು, ಕರೆಕ್ಟಾ? ಆ ಗುಡ್ಡ ಹತ್ತಿ ಇಳಿಬೇಕು ನೋಡಿ. ಈ ಥರ ಇಲ್ಲಿ ಇಳಿದು ಅಲ್ಲಿಗೆ ಇಳಿಬೇಕು. ಅಲ್ಲಿಗೆ ಇಳಿದು ಅಲ್ಲೊಂದು ಕಾಲ್ದಾರಿ ಇದೆ, ಆ ಕಾಲ್ದಾರಿ ಹತ್ತಿ ಮತ್ತೆ ಆ ಗುಡ್ಡ ಹಂಗೆ ಹತ್ಬೇಕು. ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿದರೆ ನೆಕ್ಸ್ಟು ಆ ವಿಡಿಯೋ ಅದಕ್ಕೆ ಹೋಗ್ತೀವಿ. ಅದಾದರೆ ನೆಕ್ಸ್ಟ್ ಅದೇ ಗುಡ್ಡ ಸೀದಾ ಟಾಪ್, ನಮ್ಮೂರಿನ ಟಾಪ್ ಆಫ್ ದಿ ಹಿಲ್ಸ್, ಅದು ಅಲ್ಲಿಗೆ ಹೋಗ್ತೀವಿ. ಇದೇ ನೋಡಬಹುದು, ಕೆಲವೇ ಕ್ಷಣಗಳಲ್ಲಿ ಸೂರ್ಯಾಸ್ತ ಆಗ್ತಾ ಇದೆ. ಸನ್ಸೆಟ್ ಅಂತಾರೆ ಇಂಗ್ಲೀಷಲ್ಲಿ, ನೋಡ್ಬೋದು. ವಾವ್, ಕೆಂಪಾದ ಕಿರಣಗಳನ್ನು ಹೊರ ಸವಿಸುತ್ತಾ ಸೂರ್ಯ ಅಸ್ತವಾಗ್ತಾ ಇದ್ದಾನೆ. ಬೆಳಿಗ್ಗೆ 6:30 ಸೂರ್ಯ ತನ್ನ ಬೆಳಕನ್ನು ನಮಗೆ ನೀಡಿ ಈಗ ನನ್ನ ಕೆಲಸ ಮುಗಿತು ಎಂದು ತಾನು ಮನೆಗೆ ಹೋಗ್ತಾ ಇದ್ದಾನೆ. ತನ್ನ ಡ್ಯೂಟಿ ಮುಗಿಸ್ಕೊಂಡು ಸೂರ್ಯ ಮನೆಗೆ ಹೋಗ್ತಾ ಇದ್ದಾನೆ. ಇದಾದ ನಂತರ ಚಂದ್ರ ಬರ್ತಾನೆ ಡ್ಯೂಟಿಗೆ. ಆಲ್ರೆಡಿ ಬಂದಿದ್ದಾನೆ ಚಂದ್ರ ತೋರ್ಸಪ್ಪ, ಅಲ್ಲಿ ಚಂದ್ರ ಬರ್ತಾ ಇದ್ದಾನೆ ನೋಡಿ. ಯಾಸ್ ಜೂಮ್ ಮಾಡಿ ತೋರಿಸಿ ನೋಡಿ,
ಚಂದ್ರ ಬಂದಿದ್ದಾನೆ. ಚಂದ್ರ ಬಂದಿರೋದಕ್ಕೆ ಸೂರ್ಯ ಹೋಗ್ತಾ ಇದ್ದಾನೆ. ಒಬ್ಬರಾದ ನಂತರ ಒಬ್ರು. ಚಂದ್ರ ನೈಟ್ ಶಿಫ್ಟ್ ಆದ್ರೆ ಸೂರ್ಯಂದು ಡೇ ಶಿಫ್ಟ್ ಮುಗಿದಿದೆ, ಮುಗಿತಾ ಬರ್ತಾ ಇದೆ. ನಮ್ಮ ಚಂದ್ರ ಆನೆಸ್ಟ್ ಆಗಿದ್ದಾನೆ, ಸ್ವಲ್ಪ ಬೇಗನೆ ಬಂದಿದ್ದಾನೆ ಇವತ್ತು ಡ್ಯೂಟಿಗೆ. ನಮಗೆಲ್ಲ ವಾಚ್ ಮಾಡ್ತಾರೋ ಏನು ಬೆಳಕು ಕೊಡಕ್ಕೆ ಬರ್ತಾರೋ ನಮಗೆ ಹೆಲ್ಪ್ ಮಾಡಕ್ಕೆ ಬರ್ತಾರೋ ಅಂಬೋದೇ ಗೊತ್ತಾಗ್ತಾ ಇಲ್ಲ. ನೀವೇನಾದ್ರೂ ಹೇಳಿ ಫ್ರೆಂಡ್ಸ್, ಸುಮ್ಮನೆ ನಾವು ಸಿಟಿಲಿ ಈ ಟೆನ್ಷನ್ ತಗೊಂಡು ಬಡ್ದಾಡಿ ಕೆಲಸ ಮಾಡೋ ಬದಲು ಸುಮ್ಮನೆ ಕಾಡಲ್ಲಿ ಸೆಟ್ಲ್ ಆಗೋದೇ ಒಳ್ಳೇದು ಅನ್ನಿಸ್ತೀನಿ. ಈ ಪ್ರಕೃತಿ ಸವಿಯಲು ನಿಜ, ನಾನು ಈ ವಿಡಿಯೋದಲ್ಲಿ ಹೇಳಿದ್ರೆ ಅದು ನಿಮಗೆ ಅಷ್ಟು ಇದಾಗಲ್ಲ, ಫೀಲ್ ಆಗಲ್ಲ. ನೀವು ಬರ್ಬೇಕು, ಇಲ್ಲಿ ಬಂದ್ರೇ ಅದು ನಿಮಗೆ ವ್ಯೂ, ಅದು ಏನಂತಾರಲ್ಲ ಇವಾಗ ಏನು ಹೇಳಿದ್ವಲ್ಲ ಒಂದು, ಆ ಪ್ರಕೃತಿ ಸೌಂದರ್ಯ ಸವಿಯಲು ನೀವು ಇಲ್ಲಿಗೆ ಬಂದ್ರೇ ಅದು ನಿಮಗೆ ಫೀಲ್ ಆಗುತ್ತೆ. ಸುಮ್ಮನೆ ವಿಡಿಯೋಲ್ಲಿ ನೋಡಿ ನಮ್ಮ ಕಾಮೆಂಟ್ರಿ ಕೇಳಿ ನೀವು ನೋಡಿ ಆ ಸೂರ್ಯ ಸನ್ಸೆಟ್ ನೋಡ್ಕೊಳ್ಳಿ, ವ್ಯೂ ಫೀಲ್ ಆಗಿ. ತಂಪಾದ ಗಾಳಿ, ಲೋ ಪ್ರೆಷರ್ ಬರ್ತಾ ಇದೆ, ಹೇಳೋಕ್ಕಾಗಲ್ಲ. ಒಂದು ಫೀಲ್ ಆಗಿ ದಿನ ಕೆರೆ ನೋಡಿ, ಇಲ್ಲಿಂದನೇ ಇಷ್ಟು ದೊಡ್ಡ ಕಾಣ್ತಿದೆ, ಅಲ್ಲಿ ಹೋಗಿ ದುಡ್ದಿರೋದು ಕಮ್ಮತ್ತೂರ್ದಲ್ಲ. ಸನ್ಸೆಟ್ ಆಗ್ತಾಯಿದೆ, ಅಸ್ತ ಸೂರ್ಯ ಹೋಗ್ತಾ ಇದ್ದಾನೆ ಮನೆಗೆ. ಈ ಕೆರೆ ಕಾಣ್ತಾ ಇದೆ ನೋಡಿ, ಅದು ನಮ್ಮದು ಅಂಕುಮ್ನಾಳ್ ಅಂತ ಒಂದು ಹಳ್ಳಿ ಇದೆ ಇಲ್ಲಿ, ಆ ಊರಿಗೆ ಸಂಬಂಧಪಟ್ಟ ಕೆರೆ ಅದು. ಈ ವರ್ಷ ಒಳ್ಳೆ ಭರ್ಜರಿ ಮಳೆ ಆದ ಕಾರಣ ಎಲ್ಲ ಕೆರೆಗಳು ತುಂಬಿ ತುಳುಕ್ತಾ ಇದೆ. ಒಂದ್ಸರಿ ಎಲ್ಲ ಕೆರೆಗಳು ತೋರಿಸೋಣ. ಇಷ್ಟು ಕೆರೆ ಕಾಣ್ತಾನೆ, 1 2 3 4 5 6 7 8 9 10 11 12 13 ಕೆರೆ ಕಾಣ್ತಾವೆ ನೋಡಮ್ಮ ಇಲ್ಲಿಂದ. ಹೌದಾ? ನೋಡಿ ಫ್ರೆಂಡ್ಸ್, 13 ಕೆರೆ ಕಾಣ್ತಾ ಇದ್ದಾವೆ. ಇನ್ನೇನು ಅಲ್ಲಿ ತೋರ್ಸು, ಇಲ್ಲ ಎಲ್ಲಿ ಬೀಬೋದು ಅಲ್ಲಿ. ಅಲ್ಲಿ ಇದೇ ನನ್ನ ಕೈ ಸ್ಟೇಟ್ ಈ ಪಾಯಿಂಟ್ ಕಾಣ್ತಾ ಇದೆಯಲ್ಲ ನಿಮಗೆ, ಹೊಸಪೇಟೆ ಡ್ಯಾಮ್.